ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸ್ಪಾಟ್ ನಂಬರ್ 17ರ ಉತ್ಖನನ ಕಾರ್ಯ ಅಂತ್ಯವಾದ ಬಳಿಕ ಮಾಸ್ಕ್ ಮ್ಯಾನ್ ಅನ್ನು ಧರ್ಮಸ್ಥಳ ಪಾರ್ಕಿಂಗ್ ಏರಿಯಾ ಎಂದೇ ಆ ಒಂದು ದೇಗುಲದ ಪಾರ್ಕಿಂಗ್ ಏರಿಯಾದ ಬಳಿ SIT ಅಧಿಕಾರಿಗಳು ಕರೆತಂದಿರುವಂಥದ್ದು. ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೀವು ಗಮನಿಸಬಹುದು, ಇದು ಧರ್ಮಸ್ಥಳ ದೇವಸ್ಥಾನ ಇದೆ. ಆ ದೇವಸ್ಥಾನದ ಪ್ರವೇಶ ದ್ವಾರದ ಒಳಭಾಗಕ್ಕೆ ಬಂದರೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಬರುತ್ತೆ. ಸೊ ಇದು ದೇವಸ್ಥಾನದ ಪಾರ್ಕಿಂಗ್ ಏರಿಯಾ. ಸೊ ಈ ಪಾರ್ಕಿಂಗ್ ಏರಿಯಾದ ಎರಡು ಬಿಲ್ಡಿಂಗ್ ಅನ್ನು ಗಮನಿಸಬಹುದು. ಒಂದು ಕಾವೇರಿ ಅನ್ನುವಂಥದ್ದು, ಇನ್ನೊಂದು ಗೋದಾವರಿ. ಸೊ ಎರಡು ವಸತಿ ಸಮುಚ್ಚಯ ಎಂದೆ ಅದರ ಮಧ್ಯದ ಭಾಗದಲ್ಲಿ ಏನು ಪ್ಯಾಸೇಜ್ ಎಂದೆ ಆ ಭಾಗದಲ್ಲಿ ಈಗ ಮಹಜರು ಪ್ರಕ್ರಿಯೆಗಳು ಆಗ್ತಾ ಇರ್ತಕ್ಕಂಥದ್ದು. ಆತನನ್ನು ನೇರವಾಗಿ ಈ ಭಾಗಕ್ಕೆ ಕರೆದುಕೊಂಡು ಬರಲಾಯಿತು. ಈಗಾಗಲೇ ಗಮನಿಸಬಹುದು, ಅಲ್ಲಿ ಮಾಸ್ಕ್ ಮ್ಯಾನ್ ಕೂಡ ಆತ ಸ್ಥಳದಲ್ಲೇ ಇದ್ದಾನೆ. ಸೊ SIT ಅಧಿಕಾರಿಗಳು ಕೂಡ ಇದ್ದಾರೆ. ಈ ಪ್ರಕರಣದ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಇದ್ದಾರೆ. ಸೊ ಅಲ್ಲಿ ಸ್ಥಳೀಯ ಪಂಚಾಯತ್ನ ಸಂಬಂಧಪಟ್ಟಂಥ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇದ್ದಾರೆ. ಮಾಹಿತಿಯ ಪ್ರಕಾರ ಆತ ಈ ಭಾಗದಲ್ಲಿ ಉಳಿದುಕೊಳ್ತಿದ್ದ, ಅಂದರೆ ಆತನ ಹೇಳಿಕೆಯಲ್ಲಿ ಹೇಳಿರತಕ್ಕಂಥದ್ದೇ ಇಲ್ಲಿ ಏನು ಇನ್ಫಾರ್ಮೇಷನ್ ಕಚೇರಿಯಿಂದ ಇದರ ಪಕ್ಕದಲ್ಲಿ ನಾನು ಉಳ್ಕೊಳ್ತಿದ್ದೆ. ಸೊ ಇಲ್ಲಿಂದ ನಾನು ಏನು ಶವವನ್ನು ಹೂತಾಕೋದಕ್ಕೆ ಈ ಭಾಗದಿಂದ ತೆರಳುತ್ತಿದ್ದೆ ಅನ್ನುವಂಥದ್ದನ್ನು ಹೇಳಿಕೆಯಲ್ಲಿ ಉಲ್ಲೇಖಿಸಿದೆ. ಸೊ ಆ ಒಂದು ಸ್ಥಳದ ಮಹಜರು ಮಾಡುವಂಥ ಪ್ರಕ್ರಿಯೆಯನ್ನು SIT ಅಧಿಕಾರಿ ಮಾಡ್ತಿರುವಂತೆ ಕಂಡು ಬರ್ತಾ ಇದೆ. ಸೊ ಸದ್ಯಕ್ಕೆ ಹೆಚ್ಚಿನ ಮಾಹಿತಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಸೊ ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಯಾಕಂದರೆ ದೇವಸ್ಥಾನದ ಪ್ರವೇಶ ದ್ವಾರವನ್ನು ದಾಟಿ ಒಳಭಾಗಕ್ಕೆ ಪಾರ್ಕಿಂಗ್ ಏರಿಯಾಕ್ಕೆ ಬಂದಾಗ ಇದೊಂದು ಸ್ಥಳ ಬರುತ್ತೆ. ಇಲ್ಲಿ ಸಾಕಷ್ಟು ಏನು ವಸತಿ ಸಮುಚ್ಚಯ ಇದೆ. ಇದರ ಜೊತೆಗೆ ಇಲ್ಲಿ ಹೋಟೆಲ್ ಅಂಗಡಿಗಳು ಕೂಡ ಈ ಭಾಗದಲ್ಲಿದೆ. ಸೊ ಒಂದು ಕಾರ್ನರಲ್ಲಿ ಆತ ಈಗ ಮಹಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಸೊ ಅಧಿಕಾರಿಗಳು ಕೂಡ ಅದೇ ಒಂದು ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಈ ಕಡೆ ಹೋದರೆ ಶೌಚಾಲಯ ಬರುತ್ತೆ. ಇದರ ಪಕ್ಕದಲ್ಲಿ ಇನ್ನೊಂದು ವಸತಿ ಸಮುಚ್ಚಯ, ಅಂದರೆ ತುಂಬ ಹಳೆಯದಾದಂಥ ಬಹಳಷ್ಟು ವರ್ಷಗಳ ಹಿಂದಿನ ವಸತಿ ಸಮುಚ್ಚಯ ಇದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಎರಡೂ ವಸತಿ ಸಮುಚ್ಚಯದ ಮಧ್ಯದ ಭಾಗದಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ಈಗ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಒಟ್ಟು 17 ಸ್ಥಳಗಳನ್ನು ಗುರುತಿಸಿರುವಂಥದ್ದು. ಸೊ 17 ಸ್ಥಳಗಳ ಉತ್ಖನನ ಕಾರ್ಯವು ಕೂಡ ಪೂರ್ಣ ಆಗಿದೆ. ಸೊ ಸರ್ಕಾರವು ಕೂಡ ಈ ಒಂದು ತನಿಖೆಯನ್ನು ಆದಷ್ಟು ಶೀಘ್ರವಾಗಿ ಮುಗಿಸಬೇಕು ಎನ್ನುವಂಥ ಒತ್ತಡವು ಕೂಡ ಸರ್ಕಾರದ ಮೇಲಿದೆ. ಸೊ ಹೀಗಾಗಿ ಈ ಎಲ್ಲ ಏನು ತನಿಖಾ ಹಂತದ ಕೊನೆಗೊಳಿಸುವಂಥ ಪ್ರಕ್ರಿಯೆ ಇದಾಗಿರ್ಬೋದು ಅಂತಲೂ ಕೂಡ ಅಂದಾಜಿಸಲಾಗಿದೆ. ಸದ್ಯ ಆ ಒಂದು ಸ್ಥಳದಲ್ಲಿ GPS ಲೊಕೇಶನ್ ಆಧರಿಸಿ ಫೋಟೋವನ್ನು ದಾಖಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸೊ ತಂತ್ರಜ್ಞರು, ಅಂದರೆ ತಾಂತ್ರಿಕವಾಗಿಯೂ ಕೂಡ ಅದನ್ನು ದಾಖಲೀಕರಣಗೊಳಿಸುವಂಥ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಸದ್ಯಕ್ಕೆ ಇವತ್ತು ಪಾಯಿಂಟ್ ನಂಬರ್ 17 ಉತ್ಖನನ ಕಾರ್ಯ ಅಂತ್ಯ ಆದ ಬಳಿಕ ನೇರವಾಗಿ ಆತನನ್ನು ಈ ಭಾಗಕ್ಕೆ ಕರೆದುಕೊಂಡು ಬಂದಿರತಕ್ಕಂಥದ್ದು. ಸದ್ಯಕ್ಕೆ ಈ ಒಂದು ಏನು ಎರಡು ವಸತಿ ಸಮುಚ್ಚಯದ ಮಧ್ಯದ ಭಾಗದ ಪ್ಯಾಸೇಜ್ ಎಂದೇ ಅಲ್ಲಿ ಈಗ ಅಧಿಕಾರಿಗಳು ಈ ಒಂದು ಮಹಜರು ಪ್ರಕ್ರಿಯೆಯಲ್ಲಿ ನಿರತರಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಧರ್ಮ.